ವಾಗ್ಗದ್ಗದಾ ದ್ರವತೆ ಯಸ್ಯಚಿತ್ತಂ ಮೃದುತ್ಯಪೀಕ್ಷ್ಣಂ ಹಸತಿ ಕ್ವಚಿಚ್ಚ ವಿಲಜ್ಜ ಉದ್ಗಾಯತಿ ನೃತ್ಯತೆ ಚ ಮದ್ಭಕ್ತಿಯುಕ್ತೋ ಭುವನಂ ಪುನಾತಿ ಅಂತ ಇದು 332ನೇ ಶ್ಲೋಕ ಭಾಗವತ ಸಾರೋದ್ಧಾರದಲ್ಲಿ. ಮತ್ತೆ ಭಕ್ತಿ ಸ್ತುತಿ ಪ್ರಕರಣ ಅಂತ ಏನೋ ಒಂದು ಪ್ರಕರಣ ಈಗ ನಾವು ನೋಡ್ತಾ ಇದ್ದೀವಿ, ಪ್ರಾರಂಭಿಸಿದ್ದೀವಿ. ಅದರ ಮೊದಲ ಶ್ಲೋಕ ಇದೆ. 11ನೇ ಸ್ಕಂದದ 14ನೇ ಅಧ್ಯಾಯದ 24ನೇ ಶ್ಲೋಕ ಕೂಡ. ಅದೇನನ್ನು ಹೇಳಿದೆ ಅನ್ನೋದನ್ನ ಈಗ ನೋಡಬೇಕು. ಸರಳವಾದ ಅರ್ಥ ನೋಡೋಣ. ಭಗವಂತನ ಸ್ಮರಣೆ ಮಾಡ್ತಾ ಇದ್ದಾಗ ಕಂಠ ಬಿಗಿದು ಬರಬೇಕಂತ. ಮುಂದೆ ಮಾತಾಡ್ಲಿಕ್ಕೆ ಅಷ್ಟು ಸುಲಭವಾಗಿ ಬರಬಾರದು. ಭಗವಂತನ ನೆನಪು ಬಂದ ಕೂಡಲೇ ಅಂತ ಸ್ಥಿತಿಗೆ ಸಾಧಕ ಬರಬೇಕು. ನಮಗೆ ತೀರಾ ಆಪ್ತರಾದವ್ರನ್ನ ಯಾವಾಗಾದ್ರೂ ನಾವು ನೋಡಿದಾಗ ಯಾವ ಸ್ಥಿತಿಗೆ ನಾವು ಬರ್ತೀವೋ ಹಾಗೆ ಈಗೂ ಕೂಡ ನಮ್ಗೆ ಆಗಬೇಕು. ಭಗವಂತನ ನೆನಪು ಬಂದಾಗೆಲ್ಲ ಆಗ್ಬೇಕು ನಮ್ಗೆ. ಅವ್ರ ಮನಸ್ಸು ಕರಗಬೇಕು. ಕೆಲವೊಮ್ಮೆ ಜೋರಾಗಿ ಕಣ್ಣೀರಿಡ್ತಾರೆ, ಕೆಲವು ಬಾರಿ ನಗುತ್ತಾರೆ, ಲಜ್ಜೆ ಬಿಟ್ಟು ಸ್ತೋತ್ರ ಮಾಡ್ತಾರೆ ಭಗವಂತನನ್ನ. ಅಂತ ಭಕ್ತ ಸಾಧಾರಣ ಅಲ್ಲ. ಅವನು ಈ ಜಗತ್ತನ್ನು ಕೂಡ ಅವನು ಪಾವನಗೊಳಿಸ್ತಾನೆ. ಆ ಸ್ಥಿತಿಗೆ ಬರುವುದು ಅಷ್ಟು ಸುಲಭದ ಸಂಗತಿ ಏನೂ ಅಲ್ಲ ಅಂತ ಅದರ ತಾತ್ಪರ್ಯ. ಇದಕ್ಕೆ ಸಂಬಂಧಿಸಿದಂತೆ ಭಾಗವತ ತಾತ್ಪರ್ಯದಲ್ಲಿ ಕೆಲವು ಶ್ಲೋಕಗಳಿವೆ. ಅದನ್ನ ಪುರಾಣಿಕಾಚಾರ್ಯರು ಇಲ್ಲಿ ಕೊಟ್ಟಿಲ್ಲ. ಚಿತ್ತದ್ರವಸ್ತಥಾ ಸೈರ್ಯಂ ಪ್ರಸಾದೋ ಭಕ್ತಿ ಲಕ್ಷಣಂ ಆಧಿಕ್ಯೇನ ತತ್ರಾಪಿ ಸ್ಥೈರ್ಯಮೇವ ವಿಶೇಷತಃ ದಂಭಸ್ಯ ಚಪಲ ಭಕ್ತೇಶ್ಚ ಯಸ್ಮಾತ್ ಅಶ್ವಾದಿಕಂ ಭವೇತ್ ದಂಭಾದಿ ಪರಿಹಾರಾರ್ಥಂ ನಿಗೃಹೀಯಾಚ್ಚ ಧೀರದೀಹಿ ಅತಃ ಆಧ್ಯಾತ್ಮಿಕ ಕ್ಲೇಶೈಃ ಆಧಿಭೂತಾದಿದೈವಿಕೈಃ ವಾಕ್ಯೈಶ್ಚ ವೇದಾಂತಂತ್ರಾದ್ಯೈಃ ಉಪದೇಶೈಶ್ಚ ತಾದೃಶೈಃ ಬಲವಚ್ಛಾಸನೈರ್ವಾಪಿ ಯಸ್ಯ ಭಕ್ತಿರ್ನ ಚಾಲ್ಯತೆ ಸಯೇವ ಪರಮೋ ಭಕ್ತೋ ವಿಷ್ಣೋ ಹೃದಯ ವಲ್ಲಭ ಅಂತ ಭಕ್ತಿ ವಿವೇಕ ಅನ್ನೋ ಗ್ರಂಥವನ್ನೇ ಆಚಾರ್ಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಭಗವಂತನ ನೆನಪಾದಾಗ ಅದು ಪ್ರೀತಿಯಿಂದ ಕರಗುತ್ತದೆ ಅನ್ನೋ ವಿಷಯ ಎಲ್ಲ ಸರಿ. ಅವನಲ್ಲೇ ಮನಸ್ಸು ನಿಲ್ಲಬೇಕು ಸ್ಥಿರವಾಗಿ. ಆನಂದ ಬಾಷ್ಪ ಬರಬೇಕು, ರೋಮಾಂಚನ ಆಗಬೇಕು, ಇದೆಲ್ಲ ಸರಿ. ಆದರೆ ಕೆಲವು ಬಾರಿ ಇಂಥ ಲಕ್ಷಣಗಳನ್ನ ಡಾಂಭಿಕರು ಕೂಡ ತೋರಿಸ್ಕೋತಾರೆ. ಆದ್ರಿಂದ ನಾವು ವಿಶೇಷತಃ ಪಬ್ಲಿಕ್ ಪ್ಲೇಸ್ನಲ್ಲಿದ್ದಾಗ, ಸಾರ್ವಜನಿಕರ ಜೊತೆ ಇದ್ದಾಗ ಭಕ್ತಿದ್ರೇಕ ಆಗ್ತದೆ ಅಂತ ಆದಾಗಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದಲೇ ಇರಬೇಕು. ಡಾಂಭಿಕರಲ್ಲಿಯೂ ಅಂಥವೆಲ್ಲ ಕಂಡು ಬರೋದ್ರಿಂದ ನಾವು ನಮ್ಮ ಭಕ್ತಿಯ ಗುಣಗಳನ್ನೇನಾದರೂ ಅಲ್ಲಿ ಪ್ರದರ್ಶಿಸ್ಲಿಕ್ಕೆ ಹೋದ್ರೆ ಇವನು ಒಬ್ಬ ಡಾಂಭಿಕ ಇದ್ದಿರಬಹುದು ಅಂತ ಜನರಿಗೆ ಅನುಮಾನ ಬಂದು, ಈ ಧಾರ್ಮಿಕರೆಲ್ಲರೂ ಹೀಗೆ ಎಲ್ಲ ಡಂಬಾಚಾರಿಗಳು ಧರ್ಮದ ಹೆಸರನ್ನು ಹೇಳ್ತಿರ್ತಾರೆ, ಆದರೆ ಎಲ್ಲ ಆಷಾಢಭೂತಿಗಳು ಅಂತ ಅನಿಸಿ ತಿರಸ್ಕಾರ ಮೂಡುವಂತ ಸಾಧ್ಯತೆ ಇರ್ತದೆ. ಅದರಿಂದ ಫಲಿತಾಂಶ ಏನಾಗ್ತದೆ ಅಂದ್ರೆ, ಈ ಡಾಂಭಿಕರಿಗೆ ಇವನ ಬಗ್ಗೆ ಅನುಮಾನ ಬರೋದು ಆ ಕಡೆ ಇರಲಿ, ಇನ್ನ ಗುರು ಹಿರಿಯರಿಗೂ ಕೂಡ ಈತನ ಬಗ್ಗೆ ತಿರಸ್ಕಾರ ಮೂಡುವಂತ ಸಾಧ್ಯತೆ ಇರ್ತದೆ. ಕೊನೆಗೆ ಅವರ ಅವಗ್ರಹಕ್ಕೆ ಇವನು ತುತ್ತಾಗುವ ಸಾಧ್ಯತೆ ಇರ್ತದೆ. ಅನುಗ್ರಹವೇ ಇವನಿಗೆ ತಪ್ಪಿ ಹೋಗುವಂತ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಸಾರ್ವಜನಿಕ ಸ್ಥಳದಲ್ಲಿ ಸಮಾಜದ ಕಣ್ಣಿನಲ್ಲಿ ನಾವು ಇದ್ದಾಗ ಇವುಗಳನ್ನೆಲ್ಲ ಸ್ವಲ್ಪ ಪ್ರಯತ್ನದಿಂದ ನಿಗೃಹೀಯಾತ್ ಅಂತ ಹೇಳ್ತಾರೆ ಆಚಾರ್ಯ. ಲಜ್ಜೆಯಿಂದ ಅಂತಲ್ಲ, ನಾನೇನು ಭಕ್ತಿಯನ್ನು ತೋರಿಸಿಬಿಟ್ರೆ ನನ್ನ ನೀವೇನು ತಿರಸ್ಕಾರ ಮಾಡ್ಯಾರೋ, ನನ್ನ ಗತಿ ಏನು, ಯಾವನೋ ಒಬ್ಬ ಮೂರ್ಖ
ಓಲ್ಡ್ ಫ್ಯಾಷನ್ ಮನುಷ್ಯ ಅಂತ ಜನ ತಿರಸ್ಕಾರ ಮಾಡಿಬಿಡ್ತಾನೆ ಅಂತ ನಾಚಿಕೆಯಿಂದ ಹೀಗೆ ಮಾಡಬೇಕು ಅಂತಲ್ಲ. ಆದ್ರೆ ಭಕ್ತರ ಬಗ್ಗೆ, ಧಾರ್ಮಿಕರ ಬಗ್ಗೆನೇ ಒಟ್ಟಾರೆ ತಿರಸ್ಕಾರ ಮಾಡುವಂತಹ ಅಪಾಯ ಇದೆ. ಆದ್ರಿಂದ ಹೆಚ್ಚು ಅದನ್ನು ತೋರಿಸ್ಕೊಳ್ಬಾರದು. ಆದ್ರಿಂದ ಒಟ್ಟಾರೆ ನಮ್ಮ ಭಕ್ತಿ ಅನ್ನೋದು ಹೇಗೆ ಸ್ಥಿರವಾಗಿರಬೇಕು ಅದನ್ನು ಇಲ್ಲಿ ಹೇಳ್ತಿದ್ದಾರೆ. ಆಧ್ಯಾತ್ಮಿಕ ಕ್ಲೇಶೈ, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಮೊದಲಾದ ಎಷ್ಟೇ ತರದ ಕ್ಲೇಶಗಳು ಬಂದರೂ ಕೂಡ ಆ ಕ್ಲೇಶಗಳಿಂದ ನಮ್ಮ ಭಕ್ತಿ ಯಾವತ್ತೂ ವಿಚಲಿತ ಆಗಬಾರದು. ನಾನಿಷ್ಟೆಲ್ಲ ಭಕ್ತಿ ಮಾಡಿದೆ, ಭಗವಂತ ನನಗೇನು ಕೊಟ್ಟ ಅಂತ ಅನಿಸಿ ನಮ್ಮ ಭಕ್ತಿಯ ಬಗ್ಗೆನೇ ನಮಗೆ ತಿರಸ್ಕಾರ ಬರುವಂತಹ ಸಾಧ್ಯತೆ ಇದೆ. ಬೇರೆ ಯಾರೋ ಏನೋದು ಹೇಳೋದು ಹೋಗ್ಲಿ, ಅನೇಕ ಬಾರಿ ಧರ್ಮರಾಜನಿಗೆ ಹೀಗಾಗಿದ್ದನ್ನ ನಾವು ನೋಡ್ತೀವಲ್ಲ, ಅಂಥದ್ದು ಅನೇಕ ಬಾರಿ ನಮ್ಮಲ್ಲಿಯೂ ಕೂಡ, ನಮ್ಮ ಸುತ್ತಮುತ್ತಲಿರುವಂಥವರಲ್ಲಿ ಕೂಡ ಆಗುವ ಸಾಧ್ಯತೆ ಇರ್ತದೆ. ಇವತ್ತು ಮತ್ತೊಬ್ಬರಿಗೆ, ನಾಳೆ ನಮಗೆ ಅಂತ ಒಂದು ಚಾಂಚಲ್ಯ ಬರುವ ಸಾಧ್ಯತೆ ಇದೆ. ಅದ್ರ ಬಗ್ಗೆ ಸಾಧಕ ಬಹಳ ಎಚ್ಚರಿಕೆಯಿಂದ ಇರಬೇಕು. ಅದಕ್ಕಾಗಿ ಅಂತರಾಯಣ ಸಹಸ್ರೇಣಾಪಿ ಅಪ್ರತಿಬದ್ಧ ಅಂತ ಭಕ್ತಿಯ ಲಕ್ಷಣವನ್ನು ಹೇಳ್ತಾರೆ. ಎಷ್ಟು ವಿಘ್ನ ಬಂದರೂ ಭಕ್ತಿಯ ಒಂದು ಸ್ಥಿರತೆ ಅಂತ ಯಾವತ್ತೂ ಕಡಿಮೆ ಆಗಬಾರದು ಅಂತಾರೆ. ಅಂಥದೇ ಮುಖ್ಯವಾದಂತಹ ಭಕ್ತಿ. ಏನಾದರೂ ತೊಂದರೆ ಇದ್ರೆ ಜೀವನದಲ್ಲಿ, ಮನುಷ್ಯನಿಗೆ ತೊಂದರೆಗಳು ಬಂದ್ರೆ ನಮ್ಮ ಪ್ರಾರಬ್ಧ ಕರ್ಮದಿಂದ ಬಂದಿವೆ, ಭಗವಂತನ ಮಹಿಮೆಗೆ ಅದರಿಂದ ಏನೂ ಕುಂದಿಲ್ಲ ಅನ್ನುವ ಎಚ್ಚರ ನಮಗಿರ್ಬೇಕು. ವಾಕ್ಯೈಶ್ಚ ವೇದತಂತ್ರಾದ್ಯೈಹಿ, ಯಾರೇ ದುಷ್ಟರಾದವರು, ರಾಜಸರಾದವರು, ತಾಮಸರಾದವರು ವಿಪರೀತ ಉಪದೇಶಗಳನ್ನು ಮಾಡಿದ್ರು ಆ ಉಪದೇಶಗಳಿಗೆ ಸೋತು ನಾವು ಭಕ್ತಿಯನ್ನ ಬಿಡುವ ಪರಿಸ್ಥಿತಿಯನ್ನು ತಂದ್ಕೋಬಾರದು. ಸಯೇವ ಪರಮೋ ಭಕ್ತ, ಅವನನ್ನೇ ಪರಮಭಕ್ತ ಅನ್ಬೇಕು. ವಿಷ್ಣುವಿನ ಹೃದಯಕ್ಕಾತ ವಲ್ಲಭ ಅಂತ ಭಾಗವತ ತಾತ್ಪರ್ಯದಲ್ಲಿ ಬಂದಿರುವಂತಹ ವಿಷಯ ಅದು. ನಾವು ಏಕಾಂತದಲ್ಲಿದ್ದಾಗ ಕಣ್ಣೀರು ಸುರಿಸಿ ನರ್ತನ ಮಾಡಿ ಭಕ್ತಿಯನ್ನ ಬೇಕಾದಷ್ಟು ಪ್ರದರ್ಶನ ಮಾಡ್ಕೋಬಹುದು. ಅಥವಾ ನಮಗೆ ಸಮಾನ ಮನಸ್ಕರಾದವರಿದ್ದಾಗ, ಸಮಾನ ಮನಸ್ಕರಿದ್ದಾಗ ಆ ಭಕ್ತಿಯ ಪ್ರದರ್ಶನ ಇತ್ಯಾದಿ ಇರಲಿ. ಆದರೆ ಸಾರ್ವಜನಿಕರ ಪ್ರಸಂಗ ಇದ್ದಾಗ ಅಲ್ಲಿ ಸಾಧಕ ಸ್ವಲ್ಪ ಗಂಭೀರವಾಗಿರುವುದೇ ಒಳ್ಳೆಯದು ಅಂತ ಅದರ ತಾತ್ಪರ್ಯ. ಹಿಂದೆ ಅನೇಕ ಭಾಗವತ ಧರ್ಮಗಳನ್ನೆಲ್ಲ ವರ್ಣನೆ ಮಾಡಿದ್ದಾರೆ. 30 ಭಾಗವತ ಧರ್ಮಗಳು. ಅದನ್ನೆಲ್ಲ ತಿಳಿದು ಅನುಷ್ಠಾನ ಮಾಡಿ ಆತ್ಮ ಸಮರ್ಪಣೆ ಮಾಡಬೇಕು. ಭಗವಂತನಿಗೆ ಆತ್ಮವನ್ನು ಸಮರ್ಪಣೆ ಮಾಡ್ಕೋಬೇಕು. ಇತಿ ಭಾಗವತಾನ್ ಧರ್ಮಾನ್ ಶಿಕ್ಷನ್ ಭಕ್ತ್ಯಾ ತದುತ್ಥಯ ನಾರಾಯಣ ಪರೋ ಮಾಯ ಮಂಜಸ್ತರತಿ ದುಸ್ತರಾಮ್. ಹೀಗೆ ಭಾಗವತ ಧರ್ಮಗಳೆಲ್ಲ ಗುರುವಿನ ಮೂಲಕ ತಿಳಿದು ಅದನ್ನು ಆಚರಿಸಿದರೆ ಆವಾಗ ಈ ತ್ರಿಗುಣಾತ್ಮಕವಾದ ಪ್ರಕೃತಿಯ ಬಂಧನದಿಂದ ಅವನು ಬಿಡುಗಡೆ ಹೊಂದುತ್ತಾನೆ. ಈ ಮಾಯಾ ಅಂತನ್ನುವುದು ಒಟ್ಟು 2 ಥರ ಅಂತದ್ದು. ಒಂದು ಭಗವಂತನ ಇಚ್ಛಾ, ಮಹಾಮಾಯೆ ತ್ಯವಿದ್ಯೇತಿ ಅಂತ ಹೇಳಿ ಭಗವಂತನ ಇಚ್ಛೆಯನ್ನು ಕೂಡ ಮಾಯಾ ಅಂತ ವರ್ಣನೆ ಮಾಡಿದ್ದಾರೆ. ಇನ್ನೊಂದು ಬಂಧಕವಾದಂತಹ ಸತ್ವರದ ಸ್ತಮೋಗುಣ ರೂಪವಾದಂತಹ ಪ್ರಕೃತಿ. ಇವೆರಡನ್ನೂ ಕೂಡ ನಾವು ದಾಟಬೇಕಾಗಿದೆ. ಭಗವಂತನ ಇಚ್ಛೆ ಅನಾದಿ ಕಾಲದಿಂದಲೂ ನಮ್ಮನ್ನ ಹೀಗೆ ಹಿಡದೇ ಇಟ್ಟಿರುವುದರಿಂದ ಅದು ಸಂಸಾರ ನಮ್ಗೆ ಅನಾದಿ ಕಾಲದಿಂದಲೂ ಇದೆ. ಇದಕ್ಕೆ ಮಹಾಮಾಯೆ ತ್ಯವಿದ್ಯೇತಿ ನಿಯತಿರ್ಮೋಹಿನಿ ಚ ಪ್ರಕೃತಿರ ವಾಸನೆಯತ್ಯೇವಂ ತವೇಚ್ಛಾನಂತ ಕಥ್ಯತೆ ಅಂತ ವರ್ಣನೆ ಮಾಡ್ತಾರೆ. ಇದು ಜಗತ್ತಿಗೆ ಉಪಾದಾನ ಕಾರಣ, ಇನ್ಸ್ಟ್ರೂಮೆಂಟಲ್ ಕಾಸ್ ಅಷ್ಟೇ. ಇದು ನಿಮಿತ್ತ ಕಾರಣ ಏನಲ್ಲ. ಇದು ನಿಮಿತ್ತ ಕಾರಣ ಅಷ್ಟೇ ಹೊರತು ಉಪಾದಾನ ಕಾರಣ ಅಲ್ಲ. ಇನ್ನೊಂದು ಮಾಯೆ ಅಂದ್ರೆ ಜಡವಾದ ಪ್ರಕೃತಿ, ಸತ್ವರದ ಸ್ತಮೋ ಗುಣಗಳಿಂದ ಕೂಡಿದ ಪ್ರಕೃತಿ. ಅದು ಜಗತ್ತಿಗೆ ಉಪಾದಾನ ಕಾರಣ. ಭಗವಂತನ ಇಚ್ಛಾ ಅನ್ನೋದು ಇದನ್ನ ನಿಮಿತ್ತವನ್ನಾಗಿ ಮಾಡಿಕೊಂಡು ನಮ್ಮೆಲ್ಲರನ್ನು ಕೂಡ ಹಿಡಿದಿಟ್ಟಿದೆ ಅಂತಂದ್ರ ತಾತ್ಪರ್ಯ. ಭಗವಂತನ ಇಚ್ಛಾ ಅನ್ನುವ ಪ್ರಕೃತಿ ಈ ಜಡವಾದ ಪ್ರಕೃತಿಯನ್ನು ನಿಮಿತ್ತವನ್ನಾಗಿ ಮಾಡಿಕೊಂಡು ಅದನ್ನು ಉಪಾದಾನ ಕಾರಣವನ್ನಾಗಿ ಮಾಡಿಕೊಂಡು ನಮ್ಮನ್ನೆಲ್ಲ ಹಿಡಿದಿಟ್ಟಿದೆ. ಭಗವಂತನನ್ನ ಯಾರು ತಲುಪ್ತಾರೆ, ಮಾಮಯವೇ ಪ್ರಪಂಚಂತೆ ಮಾಯಾಮೇತಾಂ ತರಂತಿದೆ, ಯಾರು ನನ್ನನ್ನೇ ಸೇವಿಸ್ತಾರೆ ಅವರು ಈ ದೈವಿ ಮಾಯಾ ಏನಿದೆ, ಗುಣಮಯಿ ಮಾಯಾ, ಸತ್ವರಜ ತಮ ಗುಣಗಳಿಂದ ಕೂಡಿದ ಮಾಯಾ, ಅದನ್ನ ದಾಟ್ತಾರೆ ಅಂತ ಭಗವದ್ಗೀತಾದಲ್ಲಿ ಕೃಷ್ಣ ಹೇಳ್ತಾನೆ.
ಇಂಥ ಭಕ್ತ ತನ್ನ ಜೊತೆ ಯಾರೇ ಮಾತಾಡಿದ್ರು ತನ್ನ ಮಾತಿನಿಂದ ಅವರೆಲ್ಲರನ್ನೂ ಪವಿತ್ರರನ್ನಾಗಿ ಮಾಡ್ತಾನೆ. ಸಾಧೂನಾಂ ದರ್ಶನಂ ಸ್ಪರ್ಶ ಕೀರ್ತನಂ ಸ್ಮರಣಂ ತಥಾ ತೀರ್ಥಾನಾಮಿವ ಪುಣ್ಯಾನಾಂ ಸರ್ವಮೇವ ಹಿ ಪಾವನಂ. ಸಾಧುಗಳ ದರ್ಶನ ಸ್ಪರ್ಶನ ಇದೆಲ್ಲವೂ ಕೂಡ ಮಹಾಪುಣ್ಯಕರ. ಗಂಗಾ ನದಿ ತೀರ್ಥ ಸ್ನಾನ ತಂದು ಹೇಗೆ ಪವಿತ್ರವೋ ಹಾಗೆ ಇದೆಲ್ಲವೂ ಕೂಡ ಪವಿತ್ರ ಅಂತ ಅದರ ತಾತ್ಪರ್ಯ ಆಗ್ತದೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.